ನಿನ್ನೆ ದಿವಸ HK ಸೊಸೈಟಿ ಅಧ್ಯಕ್ಷರೇನು ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ಏನಂದ್ರೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಕಡೆ HK ಸೊಸೈಟಿದು ಸರ್ಕಾರಿ ಜಮೀನು ಅಂತ ಆಗಿದೆ, ಅದಕ್ಕೆ ಕ್ಲಾರಿಫಿಕೇಶನ್ ಅಂತ ಕೊಡ್ತಾರೆ. ಏನಂತ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದ್ರೆ, ನಮಗೇನು ಗೊತ್ತಿಲ್ಲ, ನಾನು ಮುಂಚೆ ನನಗೇನು ಗೊತ್ತಿಲ್ಲ, ನನಗೆ ರೀಸೆಂಟ್ಲಿ ಗೊತ್ತಾಗ್ಯದ, ನಾನು ಲೆಟರ್ ಕೊಟ್ಟಿನಿ, ನಾವು ಓನರ್ ಅಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ಹಳಿದವ್ರು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ. ನಾ ಕ್ಲಿಯರ್ಲಿ ಹೇಳಕ್ ನಮ್ಮಲ್ಲಿ ಡಾಕ್ಯುಮೆಂಟ್ಗೆ ಸಾಥ್ ಹೇಳಕ್ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ನೋಡ್ರಿ, ನೀವು 2010ಕ್ಕೆ ನೀವೇ ಲೆಟರ್ ಕೊಟ್ಟಿರಿ. ಯಾರಿಗೆ? ತಹಸೀಲ್ದಾರ್ ಅವ್ರಿಗೆ ಲೆಟರ್ ಕೊಟ್ಟಿರಿ. ಯಾವಾಗ ಅಂತಂದ್ರೆ 23/7/2010ಕ್ಕೆ. ಏನಂತ ಲೆಟರ್ ಕೊಡ್ತೀರಿ ನೀವು ತಹಸೀಲ್ದಾರ್ ಅವರಿಗೆ? ನಮ್ಮ ಏನು ಸರ್ವೆ ನಂಬರ್ 127 ಅಲ್ಲಿ 14 ಎಕರೆ 27 ಗುಂಟೆ ಏನು ಆಸ್ತಿ ಅದ ನಮ್ದು CTS ನಂಬರ್ 78 ಪೇಜ್ ನಂಬರ್ 138 ಬ್ಲಾಕ್ 6 ಪ್ರಕಾರ ಇದು ನಮ್ಮ ಆಸ್ತಿ ಅದ, ಇದಕ್ಕೆ ನೀವು ಪಾಣಿದಾಗ ಹಾಕೊಡ್ರಂತ ಒಂದು ತಹಸೀಲ್ದಾರ್ಗೆ ಲೆಟರ್ ಕೊಡ್ತೀರಿ. ಏನು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ನೀವು 2010ಕ್ಕೆ ಲೆಟರ್ ಯಾಕೆ ಕೊಟ್ರಿ ಮಾನ್ಯ ಅಧ್ಯಕ್ಷರೇ? ಮತ್ತೆ ತಹಸೀಲ್ದಾರ್ ಅವರು ನಿಂಬರ ಕೊಡ್ತಾರೆ. ಏನಂತಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಆಲ್ರೆಡಿ ನಿಮ್ಮದು ಪ್ರಾಪರ್ಟಿ ಓನರ್ಶಿಪ್ ಅದ ಅಂತ ನೀವು ಏನು CTS ರೆಕಾರ್ಡ್ ಕೊಟ್ಟಿರಿ, ಅದ್ರ ಪ್ರಕಾರ ಪಾಣಿದಾಗ ಹಾಕ್ಲಕ್ಕಾಗಲ್ಲ, CTS ಅಲ್ಲಿ ಮಾತ್ರ ಇರಲಿ, ಪಾಣಿದಾಗ ಹಾಕೋ ಜೋರತ್ತಿಲ್ಲ ಅಂತ ನಿಮ್ಗೆ ಒಂದು ಹಿಂಬರ ಕೊಡ್ತಾರೆ. ಎಂದು 10/11/2010. ಮಾನ್ಯ ಅಧ್ಯಕ್ಷರೇ, ಇದಕ್ಕೇನು ಉತ್ತರ ಕೊಡ್ತೀರಿ ನೀವು? ನಿಮ್ಗೆಲ್ಲ ಗೊತ್ತಿತ್ತು ಅಂದ್ರೂ ನೀವು ಏನು HK ಸೊಸೈಟಿಯಲ್ಲಿ ಬ್ಲೇಮ್ ಗೇಮ್ ಮಾಡ್ತಾ ಇದ್ದೀರಾ. HK ಸೊಸೈಟಿ ಏನು 1400 ಮೆಂಬರ್ ಇದಾರಲ್ವಾ, ಅವ್ರಿಗೆ ಮಿಸ್ಗೈಡ್ ಮಾಡಬೇಕು, ನಾನೇ ಕರೆಕ್ಟು ಸತ್ಯವಂತ, ನಾ ಮಾಡಿದೆ ಕರೆಕ್ಟ್ ಅಂತ ನೀವು ತೋರಿಸ್ಕೊಡ್ತಾ ಇದ್ದೀರಾ. ನನ್ನ ಹತ್ರ ವಿತ್ ಡಾಕ್ಯುಮೆಂಟ್ಸ್ ಇದೆ, ನಾನು ಎಲ್ಲಿ ಅಂತೀರ ಅಲ್ಲಿ ಬಂದು ನಾನು ಡಿಬೇಟ್ ಮಾಡಕ್ಕೆ ರೆಡಿ ಇದ್ದೀನಿ. ಇದು ನಿಮ್ಮ ದಾಖಲೆ. ತಮಗೆ ಗೊತ್ತಿತ್ತು ಸರ್ಕಾರಿ ಜಮೀನು ಇದೆ ಎಲ್ಲ ಅಂತ ಅಂದರೂ ಕೂಡ ತಾವು ಸರ್ಕಾರಕ್ಕೆ ರಿಟರ್ನ್ ಮಾಡಕ್ಕೆ ಹೋಗಿಲ್ಲ. ಎಲ್ಲಿವರೆಗೂ ಅಂತಂದ್ರೆ ಮೊನ್ನೆ 24/5ನೇ ತಿಂಗಳವರೆಗೂ. ಅವಾಗ ಮೊನ್ನೆ ಲೆಟರ್ ಕೊಡ್ತೀರಿ, ಇದು ನಮ್ದಲ್ಲ PWD ಅಂತ. ಯಾವಾಗ ಎಲ್ಲ ಕಡೆ ಮೀಡಿಯಾದಾಗ ಬಂದು ಎಲ್ಲ ಕಡೆ ಕೇಸ್ ಆದಾಗ ಮತ್ತೆ PWD ಅವ್ರು ಲೀಸ್ ಕೊಡಕ್ಕೆ ಬರಲ್ಲ ಅಂತ ಹೇಳಿದಾಗ ನೀವು ಲೆಟರ್ ಕೊಡ್ತೀರಿ, ಅಲ್ಲಿವರೆಗೂ ಕೊಡೋದಿಲ್ಲ. ನಿಮ್ಮ ಸೆಕ್ರೆಟರಿ ಅವ್ರು ಆಗಸ್ಟಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ CTS ಅವರಿಗೆ, ಇದು ನಮ್ದಲ್ಲ ಅಂತ. ತಾವು ಕೊಟ್ಟಿರೋದು ಮೊನ್ನೆ ಮಹಾನಗರ ಪಾಲಿಕೆಗೆ 23/5ನೇ ತಿಂಗಳು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ, ತಮಗೆಲ್ಲ ಗೊತ್ತಿದ್ರು ಸರ್ಕಾರಿ ಜಮೀನು ಕಬಳಿಸ್ಲಿಕ್ಕೆ ಒಂದು ಪ್ರಯತ್ನ ಆಗಿದೆ. ಮತ್ತೆ ಅದು ಹಂಗೆ ಇನ್ನೂ ಸ್ವಲ್ಪ ದಿನ ಬಿಟ್ಟಿದ್ರೆ ಅದು ನಿಮ್ದೇ ಆಗ್ತಿತ್ತು, ನಿಮ್ದೇ ಆಗಿತ್ತು ಕೂಡ. ಬಟ್ ಎಲ್ಲ ಸಮಾಜ ಕಾರ್ಯಕರ್ತ, ಸಮಾಜ ಸೇವಕರು ಆಗಿರ್ಬೋದು, ಮೀಡಿಯಾದವರು ಆಗಿರ್ಬೋದು, ಎಲ್ಲ ಕೋಆಪರೇಷನ್ದಿಂದ ಇವತ್ತಿನ ದಿವಸ ಆ ಜಾಗ 500 ಕೋಟಿ ರೂಪಾಯಿ ಜಾಗವನ್ನು ಸರ್ಕಾರಕ್ಕೆ ವಾಪಸ್ ಹೋಗಿದೆ. ಮತ್ತು ತಾವೇನು ಹೇಳ್ತೀರಿ, ಸರ್ಕಾರಕ್ಕೆ ನಾವು ಹೋಗಿ ಅದು ಕ್ಯಾಬಿನೆಟ್ನಾಗ ಇಟ್ಕೊಂಡ್ಬಿಟ್ಟು ಪಾಸ್ ಮಾಡ್ಕೊಂಡ್ ಬರ್ತೀರಂತ. ಸೀದಾ ನಾನು ಹೇಳಕ್ ಇಷ್ಟಪಡ್ತೀನಿ, ರೀಜನಲ್ ಕಮಿಷನರ್ ಅವರು ಆರ್ಡರ್ ಮಾಡ್ಯಾರ 30 ಕೋಟಿ ರೂಪಾಯಿ ನೀವು ಪೇ ಮಾಡ್ರಿ ಅಂತ. ಅದು ಕೇವಲ 5.5 ವರ್ಷದ್ದು, 7 ವರ್ಷದ ಮಾಡಿದಾಗ ಸುಮಾರು 50 ಕೋಟಿ ರೂಪಾಯಿ ಪೆಂಡಿಂಗ್ ಅಮೌಂಟ್ ಬರುತ್ತೆ. RC ಅವ್ರು ಏನು ಹೇಳ್ತಾರ, ಪೂರಾ PWDಲಿಂದ ಪ್ರಸ್ತಾವನೆ ತರಿಸ್ಕೊಂಡ್ಬಿಟ್ಟು ರಿಕವರಿ ಮಾಡಂತಾರ. ಪ್ರಸ್ತಾವನೆ ತರಿಸ್ಕೊಂಡಾಗ ಸುಮಾರು 50 ಕೋಟಿ ರೂಪಾಯಿ ರಿಕವರಿ ಬರುತ್ತೆ ತಮ್ಮ ಲೀಸ್ ಅಮೌಂಟು, MRMC ಇದು ಒಂದು. ಎರಡನೇದು ಏನಂತಂದ್ರೆ, ಈ HK ಸೊಸೈಟಿ ಏನಿದೆ ಅಲ್ವಾ, ಇದು ನಮ್ದು ನಿಮ್ದು ಎಲ್ಲ ಪಬ್ಲಿಕ್ದು. ಹೆಂಗಂದ್ರೆ 1958 ಅಲ್ಲಿ HK ಸೊಸೈಟಿಯನ್ನು ಆಗಿನ ರೀಜನಲ್ ಕಮಿಷನರ್ ಆಗಿರೋರು ಏನಿದ್ದಾರೆ GM ನಾಗರಾಜರಾವ್ ಅವರು ಆವಾಗಿಂದು DC-ಗಳೆಲ್ಲ ಸೇರಿಬಿಟ್ಟು ರಿಜಿಸ್ಟರ್ ಮಾಡಿರ್ತಾರೆ ಸೊಸೈಟಿ. ಮತ್ತೆ ಮಹದೇವಪ್ಪ ರಾಂಪುರ್ ಅವರಿಗೆ ಸೆಕ್ರೆಟರಿ ಮಾಡಿರ್ತಾರೆ, ಮತ್ತೊಂದು ಕೋರ್ ಕಮಿಟಿ ಮಾಡಿರ್ತಾರೆ. ಅವಾಗಿನ ರೀಜನಲ್ ಕಮಿಷನರ್ ಅವ್ರು ಏನು ಮಾಡಿರ್ತಾರೆ ಅಂತಂದ್ರೆ, ನಮ್ಮ ಭಾಗಕ್ಕೆ ಎಜುಕೇಷನ್, ಟೆಕ್ನಿಕಲ್ ಮತ್ತು ಮೆಡಿಕಲ್ ಎಜುಕೇಷನ್ ಲ್ಯಾಕಿಂಗ್ ಇದೆ, ಅದಕ್ಕೋಸ್ಕರ ಇಲ್ಲಿ ಟೆಕ್ನಿಕಲ್, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಆಗಬೇಕಂತ ಸೊಸೈಟಿ ಫಾರ್ಮ್ ಮಾಡ್ತಾರೆ. ಮಾಡಿದ್ಮೇಲೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಆಗುತ್ತೆ. ಅವಾಗ ಸ್ಟಾರ್ಟಿಂಗಲ್ಲಿ ಮೆಡಿಕಲ್ ಕಾಲೇಜ್ ಎಲ್ಲಿತ್ತಂತಂದ್ರೆ PDA ಕಾಲೇಜ್ ಏನಿದೆ ಎದುರುಗಡೆ ಬ್ಲಾಕು, ಅಲ್ಲಿ ಮೆಡಿಕಲ್ ಕಾಲೇಜ್ ಇತ್ತು. ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಮೊದಲು 3 ಬ್ರಾಂಚಸ್ ಇತ್ತು, ಮೆಕ್ಯಾನಿಕಲು ಮತ್ತೆ ಸಿವಿಲ್, ಒಟ್ಟು 3 ಬ್ರಾಂಚ್ ಇತ್ತು ಮುಂಚೆ. ಮತ್ತು ಇನ್ನೊಂದು ಏನಂತಂದ್ರೆ, ಇವರು ಏನು ಬರ್ತಾ ಏನು ಮಾಡಿದ್ರು ಅಂದರೆ, ರೀಜನಲ್ ಕಮಿಷನರು, DCs ಎಲ್ಲ ತೆಗೆದುಬಿಟ್ಟು ಇವತ್ತಿನ ದಿವಸ ಪ್ರೈವೇಟ್ ಸೊಸೈಟಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಮತ್ತು ಕೋರ್ಟಲ್ಲೆಲ್ಲ ಇದ್ರ ಬಗ್ಗೆ ಮುಂಚೆ ಕೇಸು ಆಗಿತ್ತು. ಏನಂತಂದರೆ, ಸರ್ಕಾರಿ ರೀಜನಲ್ ಕಮಿಷನರ್ಸು ಮತ್ತು DCsಗಳನ್ನು ಯಾಕೆ ಇವರು ತೆಗೆದ್ರು ಸೊಸೈಟಿಯಿಂದ. ಇವತ್ತಿನ ದಿವಸ ಓನ್ಲಿ ಕೇವಲ ಫ್ಯೂ ಫ್ಯಾಮಿಲೀಸ್ ಮಾತ್ರ ಇದನ್ನು ರೂಲ್ ಮಾಡ್ತಾ ಇದ್ದಾರೆ. ಮತ್ತು ಫ್ಯೂ ಫ್ಯಾಮಿಲೀಸ್ ಮಾತ್ರ 100 ಕೋಟಿ ರೂಪಾಯಿಗಳನ್ನು ಸೊಸೈಟಿ ಹೆಸರಲ್ಲಿ ಗಳಿಸ್ಕೊಂಡ್ಬಿಟ್ಟು ಮೆಡಿಕಲ್ ಕಾಲೇಜು
ಕೋಟಿ ಕೋಟಿ ರೂಪಾಯಿಗೆ ಸೇಲ್ ಮಾಡ್ಕೊಂಡ್ಬಿಟ್ಟು ಇವತ್ತಿನ ದಿವಸ ಆರಾಮಾಗಿದ್ದಾರೆ. ಮತ್ತು ಇದರಿಂದ ನಮ್ಮ ಭಾಗದ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ. ಯಾಕಂದರೆ ಎಕ್ಸಾಂಪಲ್ ಹೇಳ್ತೀನಿ, ಮ್ಯಾನೇಜ್ಮೆಂಟ್ ಕೋರ್ಟಲ್ಲಿ ಕೋಟಿ ಕೋಟಿ ಕೊಟ್ಟು ತೊಗೊಳಕ್ಕೆ ಸೀಟು ಯಾರಿಗಾದ್ರೂ ಆಗುತ್ತಾ? ಜನಸಾಮಾನ್ಯರಿಗೆ, ಮಿಡಿಲ್ ಕ್ಲಾಸ್ ಅವರಿಗೆ ಆಗೋದಿಲ್ಲ. ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟು ಇಲ್ಲಿವರೆಗೂ ತಾವು ನೋಡಿದ್ದೀರ 60 ವರ್ಷದಲ್ಲಿ ಯಾರ್ಯಾರು ಬಂದು ಕಲ್ತಿದ್ದಾರೆ ಅಂದರೆ ಅದರ್ ಸ್ಟೇಟ್ಸ್ ಅವರೇ ಜಾಸ್ತಿ ಜನ ಬಂದುಬಿಟ್ಟು ಕಲ್ತಿ ಅವರು ಪೇ ಮಾಡಿದ್ದಾರೆ. ಇಲ್ಲಿ ಜನರಿಗೆ ಅಷ್ಟೇನು ಹೇಳ್ಕೊಳಕ್ಕೆ ಅನುಕೂಲ ಆಗಿಲ್ಲ. ಬಟ್ ಇಲ್ಲಿ ಜನರು ಸರ್ಕಾರಕ್ಕೆ ಏನು ಹೇಳ್ತಾರಂತಂದ್ರೆ ನಾವು ಜನರದು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸಿಂಪತಿಲಿಂದ ಅವರು ಇಲ್ಲಿವರೆಗೂ ಎಷ್ಟೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ ಅಲ್ವಾ, ಅದರ ಅರ್ಧ ಜಾಗ ಸರ್ಕಾರದೇ ಇದೆ. 1958 ಸರ್ಕಾರ ಏನು ಮಾಡ್ತಂದ್ರೆ ಇವರಿಗೆ ಲ್ಯಾಂಡ್ ಕೊಡ್ತು ಫ್ರೀ. ಮತ್ತು ಬಿಲ್ಡಿಂಗ್ ಕಟ್ಟಕ್ಕೆ ಮೌಲಾನಾ ಅಬ್ದುಲ್ ಕಲಾಂ ಏನು ಹಾಸ್ಟೆಲ್ ಇದೆ ಪಿ ಡಿ ಅದು ಕಟ್ಟಕ್ಕೂ ಸೆಂಟ್ರಲ್ ಗೌರ್ಮೆಂಟಿಂದ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ. ಮತ್ತು ಸ್ಯಾಲರೀಸ್ ಪಿ ಡಿ ಎದಾಗಿರ್ಬೋದು, ಮೆಡಿಕಲ್ ಕಾಲೇಜ್ ಎಲ್ಲ ಇನಿಷಿಯಲಿ ಸ್ಯಾಲರೀಸ್ ಗೌರ್ಮೆಂಟ್ ಕೊಟ್ಟಿದೆ. ಸೊ ಟೋಟಲಿ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಮತ್ತು ಇವರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಂತ ತಮ್ಮದು ಹೇಳಿ ಮಾಡ್ಕೊಂಡಿದ್ದಾರೆ ಮತ್ತು ನಡೆಸ್ತಾ ಇದ್ದಾರೆ. ಇವತ್ತಿನ ದಿವಸ ಲೂಟಿ ಮಾಡ್ತಾ ಇದ್ದಾರೆ. ಆ ಕಾರಣ ನಾನು ಗೌರ್ಮೆಂಟಾಗಿ ರಿಕ್ವೆಸ್ಟ್ ಮಾಡೋದೇನೆಂದರೆ ತಾವು ಸೊಸೈಟಿ ಇಮಿಡಿಯೇಟ್ಲಿ ತಮ್ಮ ಅಧೀನಕ್ಕೆ ತಗೊಳ್ರಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ರೂಲ್ ಮಾಡಿ ಅಂತ ನಾನು ಮನವಿ ಪಡ್ತೀನಿ. ಯಾಕಂದರೆ ಎಲ್ಲರೂ ಇದೇ ಥರ ಸೊಸೈಟಿಯನ್ನು ಹಳ್ಳ ಹಿಡಿಸೋ ಕೆಲಸ ಮಾಡಿದ್ದಾರೆ. ಮತ್ತು ಎಲ್ಲ ಜನ ಗುಲ್ಬರ್ಗ ಇರ್ಬೋದು, ಹೈದರಾಬಾದ್, ಕರ್ನಾಟಕ ಎಲ್ರಿಗೂ ಮೆಂಬರ್ ಮಾಡಬೇಕು. ನೋಟಿಫಿಕೇಶನ್ ಕಾಲ್ ಮಾಡಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರು ಮೆಂಬರ್ಶಿಪ್ ಅಪ್ಲೈ ಮಾಡಬೇಕು, ಮೆಂಬರ್ ಆಗಬೇಕು. ಮತ್ತು ಎಲ್ರಿಗೂ ಹಕ್ಕಿದೆ ಇಲ್ಲಿ. ಯಾಕಂದರೆ ಅವಾಗಿನ ಸರ್ಕಾರ 1958 ಎಜುಕೇಷನ್ ಸೆಸ್ ಅಂತ ಎಲ್ಲ ರೈತರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಎಜುಕೇಷನ್ ಸೊಸೈಟಿ ಮಾಡಿದಿದೆ, HK ಸೊಸೈಟಿ. ಆದ ಕಾರಣ ಇದು ನಮ್ಮ ಪೂರ್ವ ಜನರ ಏನು ಶ್ರಮದ ಫಲ ಇದೆ. HK ಸೊಸೈಟಿ ಅವರೆಲ್ಲ ದುಡ್ದು HK ಸೊಸೈಟಿಗೆ ದುಡ್ಡು ಕೊಟ್ಟಿದ್ದಿದೆ. ಅದಕ್ಕೆ ಕಾರಣ ತಾವು ಕೂಡಲೇ ಎಲ್ಲರೂ ಅಲರ್ಟ್ ಆಗಬೇಕು. ಇದಕ್ಕೊಂದು ಮೂಮೆಂಟ್, ಚಳವಳಿ ಆರಂಭ ಆಗಬೇಕು.